ಜ್ಞಾನ ಯೋಗ, ಜ್ಞಾನ ಮಾರ್ಗ ಅಂತ ಕೇಳಿದ್ದೀರ. ಇದರಿಂದ ನಮಗೆ ಒಂದು ಆತ್ಮ ಬಲ ಏನು, ಆತ್ಮಶಕ್ತಿ ಏನು ಅನ್ನೋದು ಈ ಯೋಗದಲ್ಲಿ ಗೊತ್ತಾಗತ್ತೆ. ಹಾಗೆ ರಾಜಯೋಗ ಅಂತ, ಆ ರಾಜಯೋಗದಿಂದ ನಮ್ಮ ಸೈಕಿಕ್ ಪವರ್, ಬುದ್ಧಿ ಶಕ್ತಿ, ಬುದ್ಧಿ ಬಲ ನಮಗೆ ತಿಳಿಯುತ್ತೆ. ಭಕ್ತಿ ಯೋಗದಿಂದ ನಮ್ಮ ಮನೋಬಲ ನಮಗೆ ಗೊತ್ತಾಗತ್ತೆ. ಹಾಗೆ ಕರ್ಮಯೋಗದಿಂದ ನಮ್ಮ ದೇಹ ಬಲ ಗೊತ್ತಾಗತ್ತೆ. ಹಾಗೆ ನಮ್ಮ ಬಲ ತಿಳ್ಕೊಳ್ಳೋಕ್ಕೆ, ಆ ಇಂಟಿಗ್ರೇಟೆಡ್ ವ್ಯಾಲ್ಯೂ, ಆ ಬಲ ಎಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ ಲೈಬ್ರರಿನಲ್ಲಿ ಒಂದು ಯೋಗ ಆದಮೇಲೆ ಇನ್ನೊಂದು ಯೋಗ ಅಭ್ಯಾಸ ಮಾಡಿದ್ರೆ ಇದು ಸಾಧ್ಯನಾ? ಪುಸ್ತಕದಿಂದ ನಮಗೆ ಬಲ ಬರುತ್ತಾ? ನೆನ್ನೆನೇ ಹೇಳಿದೆ, ಪುಸ್ತಕ ಮೋಹನ ಪ್ರೇಮ ಮಾಡಲ್ಲ, ಬಲ ಬರಲ್ಲ. ಆದರೆ ವಿಚಾರ ಗೊತ್ತಾಗತ್ತೆ. ಆ ಬಲ ನಮ್ಮದಾಗಬೇಕಾದ್ರೆ, ಇದು ಒಂದು ಗಾಜಿನ ಡಬ್ಬಿನಲ್ಲಿ ಸ್ವೀಟ್ ಇಟ್ಟಂಗೆ, ಆ ಸ್ವೀಟ್ ನಮ್ಮದಾಗಬೇಕಾದ್ರೆ ಅದ್ರ ಗುಣ ತಿಂದರೆ ತಾನೇ ಗೊತ್ತಾಗೋದು. ಹಾಗೆ ನಮಗೆ ಆ ಗುಣ ಗೊತ್ತಾಗಬೇಕು. ಏನು ಗುಣ? ಆತ್ಮದ ಗುಣ. ಆತ್ಮದ ಗುಣ ಯಾವುದು? ಒಂದೇ ಒಂದು ಗುಣ ಲಿಟ್ಮಸ್ ಪೇಪರ್ ಥರ 4 ಬಲವನ್ನು ನಮಗೆ ಪರಿಚಯ ಮಾಡುತ್ತೆ. ಆತ್ಮಬಲ, ಬುದ್ಧಿಬಲ, ಮನೋಬಲ, ದೇಹಬಲ ಪರಿಚಯ ಮಾಡೋದು ಒಂದೇ ಒಂದು ಲಿಟ್ಮಸ್ ಪೇಪರ್ ಇಸ್ ಪ್ರೇಮ. ಆತ್ಮ ಪ್ರೇಮವೇ ಸ್ವರೂಪ. ಪ್ರೇಮ, ಎಂಬಾಡಿಮೆಂಟ್ ಆಫ್ ಪ್ರೇಮ ಈಸ್ ಆತ್ಮ. ಆತ್ಮದ ಗುಣ ಪ್ರೇಮ. ಹಾಗೆ ಧೀಶಕ್ತಿ, ಗಾಯತ್ರಿ, ವಾತ್ಸಲ್ಯ, ಮಮತ, ಪ್ರೇಮ ರೂಪ ಧೀಶಕ್ತಿ. ನಮ್ಮ ಮನಸ್ಸಿನಲ್ಲಿ ಯಾವಾಗ ಎಮೋಷನ್ ಎಲ್ಲ ಚೆನ್ನಾಗಿ ಪ್ಯೂರಿಫೈ ಆಗಿ, ಡಿವೋಷನ್ ಆಗಿ ಆ ಭಕ್ತಿ ಆಗುತ್ತೋ, ಭಗವಂತ ಎಕ್ಸ್ಪ್ಲೋಡ್ ಆಗುತ್ತೆ ಆ ಭಕ್ತಿ. ಆ ಮನೋಬಲ ನಮಗೆ ಗೊತ್ತಾಗೋದು ಆ ಪ್ರೇಮ ಮನಸ್ಸಿನಲ್ಲಿ ಆ ಕಾಮವನ್ನು ತುಳಿದು ಆಚೆ ಬಂದಾಗ. ಹಾಗೆ ನಮ್ಮ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಪ್ರೇಮ ಇದ್ರೇನೆ ಧರ್ಮ ಆಗೋದು. ವಿತೌಟ್ ಪ್ರೇಮ ಯುವರ್ ಕರ್ಮ ಅಧರ್ಮ. ಹೀಗೆ ಪ್ರೇಮಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತ ನೀವೇ ನೋಡಿ. ಶಂಕರಾಚಾರ್ಯರು ಹೇಳಿದ್ರು ನಿರ್ಮೋಹ ಅಂತ. ಪ್ರೇಮವನ್ನು ನಿರ್ಮೋಹ ಅಂದರು. ನಿರ್ಮೋಹವನ್ನು ಒಂದು ತತ್ವ ಅಂದರು, ನಿಶ್ಚಲ ತತ್ವ ಇದು. ನೀನು ನಿನ್ನ ಅಹಂಕಾರವನ್ನು ಬಿಡು, ಅದು ನಿಸ್ಸಂಗ. ಆಗ ನಿನಗೆ ಆ ನಿರ್ಮೋಹತ್ವ ಉಂಟಾಗುತ್ತೆ. ಆ ನಿರ್ಮೋಹತ್ವದಲ್ಲಿ, ಈ ನಿಶ್ಚಲ ತತ್ವದಲ್ಲಿ ಜೀವನ್ ಮುಕ್ತಿ ಸಿಗತ್ತೆ ಅಂತ. ಎಷ್ಟು ಆಳವಾಗಿ ನಾವು ನೋಡಬೇಕು. ಒಂದು ತಿಳ್ಕೊಂಡ್ರೆ ಎಲ್ಲದರಲ್ಲೂ ಅದೇ ಇದೆ. ಆ ಗಮನಿಸೋ ಆ ದೃಷ್ಟಿ ನಿಜವಾದ ಒಂದು ಕಲಿಕೆ. ಇವಾಗ ಉದಾಹರಣೆಗೆ ನಾನು ಹೇಳ್ತಾ ಇರೋದು ಏನಂದರೆ, ಮಾನವನ ಜನಾಂಗ, ಈ ಮಾನವ ಜನಾಂಗ, ಹ್ಯೂಮನಿಟಿ, ಹ್ಯೂಮನ್ ರೇಸ್ ಅಂತ ಇದೆಯಲ್ಲ, ಅದು ಭಯ ಆಗುತ್ತೆ. ಯಾಕೆ ಅಂದರೆ ಪ್ರೇಮ ಕಳ್ಕೊಳ್ತಾ ಮಾನವೀಯತೆ ಹೋಗ್ತಾ ಎಲ್ಲಿ ಪ್ರಕೃತಿ ಈ ಮಾನವ ಜನಾಂಗವನ್ನೇ ಡಿಸ್ಕಾರ್ಡ್ ಮಾಡಿಬಿಡುತ್ತೋ ಅಂತ. ಇದೆಷ್ಟೋ ಸತಿ ಎವಲ್ಯೂಷನ್ನಲ್ಲಿ ನಾವು ನೋಡಿದ್ದೇವೆ ಅಲ್ವಾ? ಹೇಗೆ ರೈನೋಸೆರಸ್ ಇವತ್ತು ಇಲ್ವೇ ಇಲ್ಲ, ಇನ್ನೊಂದು ಪ್ರಾಣಿ ಇಲ್ವೇ ಇಲ್ಲ, ಡಿಸ್ಕಾರ್ಡ್. ಒಂದೇ ನಾವು ಬಂದಾಗೆಲ್ಲ ಪ್ರೇಮ ಕಲಿದೇ ಇದ್ರೆ, ಆ ದೈವತ್ವ ನಮ್ಮಲ್ಲಿ ಉಂಟಾಗದೇ ಇದ್ರೆ, ಆತ್ಮ ಬಲವನ್ನು ನಾವು ಏನಂತ ತಿಳ್ಕೊಳ್ಳದೇ ಇದ್ರೆ, ಬಂದಾಗೆಲ್ಲ ಫೇಲ್ಯೂರ್. ಪ್ರತಿ ಸತಿ ಫೇಲಾಗಿ ಸಾಯ್ತಾ ಇದ್ರೆ ಮತ್ತೆ ಪುನರ್ಜನ್ಮ. ಎಷ್ಟು ಜನ್ಮ ಸಿಗಕ್ಕೆ ಸಾಧ್ಯ? ಒಂದು ಕ್ಲಾಸ್ನಲ್ಲಿ 4 ಸತಿ ಫೇಲ್ ಆದರೆ ಡಿಬಾರ್ ಮಾಡ್ತಾರೆ. ಆ ಥರ ನಾವು ಇಲ್ಲಿಂದ ಡಿಸ್ಕಾರ್ಡ್ ಆಗಬಾರ್ದು. ಇದು ನಾವು ಜ್ಞಾಪಕ ಇಟ್ಕೊಳ್ಬೇಕು. ನನ್ನ ಹತ್ರ ಒಬ್ಬರು ಬಂದಿದ್ರು, ಬಹಳ ವರ್ಷದ ಮೇಲೆ ಬಂದರು. ಮೇ ಬಿ ಅವ್ರಿಗೆ ಒಂದು 70 ವರ್ಷದ ಮೇಲಾಗಿದೆ ಅನಿಸುತ್ತೆ. ಜೀವನದಲ್ಲಿ ಬೇಕಾದಷ್ಟು ಹಣವನ್ನು, ಹೆಸರನ್ನ, ಕೀರ್ತಿಯನ್ನು ಎಲ್ಲವನ್ನೂ ಸಂಪಾದಿಸಿ ಬೇಕಾದಷ್ಟು ಮಿಲಿಯನೇರ್ ಅಂತಾರಲ್ಲ, ಎಲ್ಲ ನಂಗೆ ಗೊತ್ತಿಲ್ಲ ಮಿಲಿಯನ್ ಅಂದರೆ, ಎಲ್ಲ ಸಂಪಾದಿಸ್ಬಿಟ್ಟು ಒಂದು ಬಂದರು ನನ್ನ ಹತ್ರ, ನನಗೆ ಫ್ರೀಡಮ್ ಬೇಕು, ನಾನು ಎಲ್ಲವನ್ನೂ ಕೊಟ್ಬಿಟ್ಟಿದ್ದೇನೆ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಫ್ರೀಯಾಗಿ ಕೊಟ್ಬಿಟ್ಟಿದ್ದೀನಿ, ನನ್ನ ಆಸ್ತಿ ಎಲ್ಲ ನನ್ನ ಹೆಂಡತಿಗೆ ಫ್ರೀಯಾಗಿ ಬರ್ಕೊಟ್ಬಿಟ್ಟಿದ್ದೀನಿ. ಅವ್ರ ಭಾಷೆನಲ್ಲಿ ಫ್ರೀ ಅಂದರೆ ಏನೋ ಗೊತ್ತಿಲ್ಲ. ನನಗೆ ಫ್ರೀಡಮ್ ಇಲ್ಲ, ನನಗೆ ಸ್ವಾತಂತ್ರ್ಯ ಬೇಕು, ನನಗೆ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಬೇಕು. ನಾನು ಬಂಗಾರದಲ್ಲಿ ದೇವಿ ವಿಗ್ರಹ ಮಾಡಿಸಿದ್ದೀನಿ, ನವರತ್ನದಲ್ಲಿ ಶ್ರೀಚಕ್ರ ಮಾಡಿಸಿದ್ದೀನಿ, ನನಗೆ ಶ್ರೀಚಕ್ರ ಉಪಾಸನೆ ಹೇಳ್ಕೊಡಿ, ನನಗೆ ಕುಂಡಲಿನಿ ಎಕ್ಸ್ಪೀರಿಯನ್ಸ್ ಆಗಬೇಕು, ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಗಬೇಕಂತ ಹೇಳಿದ್ರು. ನಾನು ಅವರಿಗೆ ಹೇಳಿದೆ, ನೋಡಿ ನೀವು ಇಷ್ಟೆಲ್ಲ ಹಣ ಇದೆ, ಇನ್ನೂ ಹಣ ಇದೆ, ನಿಮಗೂ ಗುಡ್ಡಕ್ಕೂ ಕೊಡ್ತೀನಿ, ಇಷ್ಟು ಹಣ ಇದೆ. ಆಯಿತು, ನೀವು ಎಲ್ಲ ಹಣವನ್ನು ಇಟ್ಕೊಂಡು ಪೊಸೆಸ್ ಮಾಡಿದ್ದೀರಾ, ಇನ್ನೂ ಪೊಸೆಸ್ ಮಾಡಿ, ಇನ್ನೂ ನಿಮ್ಮದನ್ನಾಗಿ ಮಾಡ್ಕೊಳ್ಳಿ. ವಸ್ತುವನ್ನು ಕೊಂಡ್ಕೊಳ್ಬಹುದು, ಪೊಸೆಸ್ ಮಾಡ್ಬೋದು. ಆದರೆ ಯು ಆರ್ ನಾಟ್ ಮೋರ್. ಅವ್ರಿಗೆ ಅರ್ಥ ಆಯಿತೋ ಇಲ್ವೋ ಗೊತ್ತಿಲ್ಲ. ಹ್ಯಾವಿಂಗ್
ಈಸ್ ನಾಟ್ ಬೀಯಿಂಗ್. ಇದು ಅವ್ರಿಗೆ ಅರ್ಥ ಆಯ್ತೋ ಗೊತ್ತಿಲ್ಲ. ಆವಾಗ ಹೇಳಿದೆ ಹ್ಯಾವಿಂಗ್ ಇಸ್ ನಾಟ್ ಬೀಯಿಂಗ್ ಅಂದರೆ ಪುರಂದರದಾಸರಿಗೆ ಗೊತ್ತಾಯಿತು, ಏನೆಲ್ಲ ಪೊಸೆಸ್ ಮಾಡಿದ್ದೀನಿ, ಇದರಿಂದ ಏನೂ ಸ್ವತಂತ್ರ ಸಿಕ್ಕಲಿಲ್ಲ. ಈಗ ಪೊಸೆಸ್ ಮಾಡಿದ್ದನ್ನೆಲ್ಲ ಬಿಟ್ಬಿಟ್ಟು ನನ್ನೊಳಗೆ ಆಲ್ರೆಡಿ ಇದೆ, ಅದನ್ನು ಕಂಡ್ಕೋಬೇಕು, ಸ್ವಾತಂತ್ರ್ಯ ನನ್ನೊಳಗೆ ಇದೆ ಅಂತ ಪುರಂದರದಾಸರಿಗೆ ಗೊತ್ತಾಯಿತು. ನೀವು ಹೆಂಗೆಲ್ಲ ನಿಮ್ಮ ಆಸ್ತಿಯೆಲ್ಲ ಹಾಗೆಲ್ಲ ಬಿಟ್ಬಿಟ್ಟು ಪೂರಾ ಪುರಂದರದಾಸರ ಥರ ಬನ್ನಿ, ನಿಮಗೆ ಶ್ರೀಚಕ್ರ ಉಪಾಸನೆಯನ್ನು ನಾನು ಕೊಡ್ತೀನಿ ಅಂದೆ. ಇವತ್ತವರೆಗೂ ಅವರು ಬಂದಿಲ್ಲ. ಇಲ್ಲಿ ನಾವೇನು ನೋಡಬೇಕಂದ್ರೆ ಒಂದು ಪ್ಯಾರಾಡಾಕ್ಸ್. ಮನುಷ್ಯ ಎಷ್ಟೆಷ್ಟು ಪೊಸೆಸ್ ಮಾಡ್ತಾ ಹೋಗ್ತಾನೆ ಅಷ್ಟಷ್ಟು ಪಾವರ್ಟಿ ಒಳಗಡೆ. ಇದು ಪ್ಯಾರಾಡಾಕ್ಸಿಕಲ್. ದ ರಿಚೆಸ್ಟ್ ಪರ್ಸನ್ ಈಸ್ ದಿ ಪೂರೆಸ್ಟ್ ಇನ್ ದಿ ವರ್ಲ್ಡ್ ಅಂತ. ಆ ಥರ ನಮ್ಮಲ್ಲಿ ಒಂದೊಂದು ಗಮನಿಸ್ಕೊಂಡ್ರೆ ಗೊತ್ತಾಗತ್ತೆ ನಾವು ಯಾವ ರೀತಿ ನಾವು ಹೋಗ್ತಾ ಇದ್ದೀವಿ. ನೋಡಿ, ಮೋಹದಲ್ಲಿ ಬಹಳ ಪವರ್ಫುಲ್ ಮೋಹ ಅಂದರೆ ಮನ್ನಣೆ ಅಂತಾರೆ. ಮನ್ನಣೆಯ ದಾಹ ಎಲ್ಲಕ್ಕೂ ಮೀರಿದ್ದು ಅಂತ ನಾನು ಆವಾಗವಾಗ DVG ಅವರ ಮಾತನ್ನು ಜ್ಞಾಪಿಸ್ಕೊಳ್ತೀನಿ. ಪವರ್ ಅಂತ. ಈ ಪವರ್ ಅಂದಾಗ ತುಂಬ ಜನಕ್ಕೆ ತಪ್ಪು ತಿಳ್ಕೊಳ್ತಾರೆ. ಆ ಪವರ್ ಪದವಿ ಎಲ್ಲನೂ ಆ ಪವರ್ನಲ್ಲಿ ಇದ್ದರೆ, ಆ ಪದವಿನಲ್ಲಿ ಇದ್ದರೆ ಅವರಿಗೆ ಇಡೀ ಎಲ್ಲರನ್ನೂ ಆಳ್ಬಹುದು. ಅವ್ರು ನಾಶ ಬೇಕಾದ್ರೂ ಮಾಡ್ಬೋದು, ಉದ್ಧಾರ ಬೇಕಾದ್ರೂ ಮಾಡ್ಬೋದು. ಅವ್ರ ಕಂಟ್ರೋಲ್ನಲ್ಲೆಲ್ಲ ಇರುತ್ತೆ. ಅದು ಒಂದು ರೀತಿ ರಾಕ್ಷಸ ತನ. ಅಲ್ಲಿ ಹಿರಣ್ಯಕಶಿಪು ಎಲ್ಲ ಜ್ಞಾಪಕ ಬರ್ತಾರೆ, ಅಲೆಕ್ಸಾಂಡರು ಜ್ಞಾಪಕ ಬರ್ತಾನೆ, ಅಥವಾ ಹಿಟ್ಲರ್ ಜ್ಞಾಪಕ ಬರ್ತಾನೆ. ಆ ಪವರ್ ಅನ್ನೋದು, ಆ ಪವರ್ ಈಸ್ ನಾಟ್ ದಿ ಪೊಟೆನ್ಷಿಯಲ್. ಅವ್ರು ತಪ್ಪು ತಿಳ್ಕೊಳ್ತಾರೆ ಆ ಪೊಟೆನ್ಷಿಯಲ್ ಸಿಕ್ಬಿಡುತ್ತೆ ಅಂತ. ಪೊಟೆನ್ಷಿಯಲ್ ಈಸ್ ಪ್ರೇಮ. ಆ ಪವರ್ಗೂ ಈ ಪವರ್ಗೂ ಬಹಳ ವ್ಯತ್ಯಾಸ ಇದೆ. ಆತ್ಮ ಬಲ ಅಂದರೆ ಆ ಪೊಟೆನ್ಷಿಯಲು ಪದವಿ ಇಂದ ಅಥವಾ ಹಣದಿಂದ, ಪೊಸೆಷನಿಂದ ಸಿಕ್ಕೋದಿಲ್ಲ. ಇವಾಗ ನಮ್ಮ ನಾಯಕ ನನಗೆ ತುಂಬ ಪ್ರೌಡ್ ಹೇಳ್ಕೊಳಕ್ಕೆ. ಅಲ್ಲಿ ನೋಡಿ ಯಾವ ರೀತಿಯ ಒಂದು ಆಂಟಿಸಿಪೇಷನ್ ಆಫ್ ಪ್ಲೆಷರ್, ಆಂಟಿಸಿಪೇಷನ್ ಆಫ್ ಪೇನ್ ಇಲ್ಲ. ಆತ್ಮದಲ್ಲಿ ಎಷ್ಟು ಅವನಿಗೆ ಪ್ರೀತಿ ಇದೆ ಅಂದರೆ ಎಲ್ಲರ ಆತ್ಮವನ್ನು ಪ್ರೀತಿ ಮಾಡೋದು. ಅದು ಆತ್ಮದ ಪ್ರೀತಿ ಇಸ್ ಎ ವಿಸ್ಡಮ್. ನಿನ್ನನ್ನು ನೀನು ಪ್ರೀತಿಸ್ಕೊಳ್ಳೋದು ಅಂದರೆ ನಿನ್ನ ಅಸ್ತಿತ್ವವನ್ನು ಪ್ರೀತಿಸಿ ಎಲ್ಲ ಅಸ್ತಿತ್ವವನ್ನು ಪ್ರೀತಿಸೋದು. ಆದರೆ ನೀನು ಬರೀ ವ್ಯಕ್ತಿತ್ವವನ್ನು ಪ್ರೀತಿಸ್ಕೊಂಡು ಆ ಪವರ್ನ ಗಿಟ್ಟಿಸ್ಕೊಂಡು ಎಲ್ಲರನ್ನೂ ಆಳ್ಬೇಕು ಅಂದರೆ ಅದು ಮೋಹ ಅಲ್ವಾ? ಅದು ವಿಸ್ಡಮ್ ಅಲ್ಲ, ಅದು ಸ್ಟುಪಿಡಿಟಿ ಆಗತ್ತೆ. ಈ ಒಂದು ಸಂಬಂಧದಲ್ಲಿ ಪ್ರೇಮ ಅನ್ನೋದು ಇದೆಯಲ್ಲ, ಅದು ದರ್ಶನ ಕೊಡ್ತಾ ಇರುತ್ತೆ. ಸ್ವಲ್ಪ ಪ್ರೇಮವನ್ನು ನಮ್ಮಲ್ಲಿ ಅದು ಬರೋ ಹಾಗೆ ಮಾಡ್ಕೊಂಡ್ಬಿಟ್ರೆ ಅದು ದರ್ಶನ ಕೊಡುತ್ತೆ, ನಮಗೆ ತೋರಿಸುತ್ತೆ ನಮ್ಮ ಆಸೆಗಳನ್ನು. ಎಷ್ಟು ನಮ್ಮ ಆಸೆಗಳು ನ್ಯಾರೋನೆಸ್ ಆಫ್ ಅವರ್ ಡಿಸೈರ್, ಸ್ಮಾಲ್ನೆಸ್ ಆಫ್ ಅವರ್ ಡಿಸೈರ್, ಚೀಪ್ನೆಸ್ ಆಫ್ ಅವರ್ ಡಿಸೈರ್ನ ನಮಗೆ ದರ್ಶನ ಮಾಡಿ ತೋರಿಸುತ್ತೆ. ಜೊತೆಗೆ ನಮ್ಮ ಒಳಗಡೆ ಮೇಲಿಂದ ಬೆಳಕು ಹಾಕಿ ತೋರಿಸುತ್ತೆ ನಮ್ಮ ಕಾಮ ಏನಿದೆ ಅದನ್ನು ನಾವು ನಿಜವಾಗ್ಲೂ ಅದನ್ನು ಸಂಸ್ಕರಿಸ್ಬಿಟ್ರೆ ನಮ್ಮ ಅಂತಃಕರಣದಲ್ಲಿ ತ್ರಿಮೂರ್ತಿ ಶಕ್ತಿಗಳಾಗ್ಬಿಡುತ್ತದು. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಯಾಗಿ ಪರಿಣಮಿಸುತ್ತೆ. ಅಷ್ಟು ನಮ್ಮಲ್ಲಿ ಆ ಒಳಗಡೆಯಿಂದ ಕೆಲಸ ಮಾಡುತ್ತೆ. ನೋಡಿ, ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ, ಈ ಸಂಬಂಧದ ಬಗ್ಗೆ ಟಾಪಿಕ್ ತೊಗೊಂಡು 3-4 ದಿವಸದಿಂದ ಇನ್ನೂ ಒಂದು ವಾರ ಹೇಳಿದ್ರು ಸಾಲದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಇದೆಲ್ಲ ಕೇಳ್ಬಿಟ್ಟು ನೀವು ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನ. ಇಲ್ಲ, ಒಂದು ಸ್ವಲ್ಪ ಹೊತ್ತಾದರೂ ಆ ಸತ್ಯದ ಪ್ರೇಮ ಅನುಭವಕ್ಕೆ ಬರಲಿ, ಆ ಸತ್ಯದ ಪ್ರೇಮನ ಅನುಭವ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಒಂದ್ಸತಿ ನಿಮ್ಮ ಎದೆ ಮುಟ್ಟು ಒಳಗಡೆ ನೋಡ್ಕೊಳ್ಳಿ. ನಿಮ್ಮ ಎದೆ ಅಂತರಾಳದಲ್ಲಿ ಒಂದು ಒಳ್ಳೆ ಆಳದಲ್ಲಿ ನಿಮಗೂ ಕೂಡ ಆ ಸತ್ಯವಾದ ಪ್ರೇಮ ಅನುಭವ ಮಾಡಬೇಕು ಅಂತಿಲ್ವಾ? ಇದೆ. ಎಷ್ಟು ಅದಕ್ಕೆ ಬೆಲೆ ಕಟ್ಟಿದ್ದೀರಾ, ಎಷ್ಟು ಕೊಟ್ಟಿದ್ದೀರಾ ಅಂತ ಕೇಳಿದಾಗ, ಥಿಯರಿನಲ್ಲಿ ಇದೆಲ್ಲನೂ ಕೇಳುವಾಗ ನಾನು ಹೇಳ್ತಾ ಇರೋವಾಗಲೇ ಎಷ್ಟೋ ವಾಟ್ಸಪ್ ನೋಡ್ತೀರಾ, ಮೆಸೇಜ್ ನೋಡ್ತೀರಾ, ಮೈ ರೋಮಾಂಚನವಾಗತ್ತೆ, ಆ ರೀತಿ ಮಾತಾಡ್ತಾರೆ, ಮೈ ಜುಮ್ ಅನ್ನತ್ತೆ. ಎಷ್ಟೊತ್ತು ಆಮೇಲೆ ಯೋ ಬಿಡ್ರಿ, ಆ್ಯಕ್ಚುಯಲ್ ಲೈಫಲ್ಲಿ ಆಗುತ್ತೇನ್ರಿ? ಅಮ್ಮ ಗುಡ್ಡದಲ್ಲಿ ಕೂತ್ಕೊಂಡು ಹೇಳ್ಬಿಡ್ತಾರೆ. ಇದು ಪ್ರಾಕ್ಟಿಕಲ್ ಆಗಿ ಆಗುತ್ತಾ? ಥಿಯರಿನಲ್ಲಿ ನಿಮಗೂ ರೋಮಾಂಚನ ಆಯಿತು, ಆದರೆ ಪ್ರಾಕ್ಟಿಕಲ್ನಲ್ಲಿ ಸಾಧ್ಯನಾ ಇದು? ಈ ಪ್ರಶ್ನೆ ನಿಮಗೆ ಬರುತ್ತೆ ಯಾವಾಗ್ಲೂ. ಮೋಹನೇ ಬಿಡಿ ಒಳ್ಳೆಯದು, ಪ್ರೇಮ ಕಷ್ಟ. ಮೋಹದಲ್ಲೇ ನಾಟಕ ಮಾಡ್ಕೊಂಡು ಇಷ್ಟು ದಿನ ಇಲ್ವಾ? ಎಲ್ಲರೂ ಪ್ರಪಂಚದಲ್ಲಿ ನಾಟಕ ಮಾಡ್ತಾ ಇದ್ದಾರೆ, ನಾವು ನಾಟಕ ಮಾಡೋದು ಯಾರಿಗೂ ಗೊತ್ತಾಗಲ್ಲ. ಇದುವರೆಗೂ ಗೊತ್ತಾಯ್ತಾ? ಏನೂ ಗೊತ್ತಾಗಲಿಲ್ಲ, ಮರ್ಯಾದೆಯಿಂದ ನಾವು ಬಾಳ್ಲಿಲ್ವಾ? ಈ ಥರ ಪ್ರಶ್ನೆ ಕೇಳಿದ್ರೆ ನಾ ಹೇಳೋದು, ನನಗೋಸ್ಕರ ಒಂದು ಸ್ವಲ್ಪನಾದರೂ, ಸ್ವಲ್ಪ ಚಿಕ್ಕ ಆಸೆ, ಒಂದು ಆಸೆ ಎಲ್ಲರಿಗೋಸ್ಕರ ಪಡಿ. ಒಂದು ಸಣ್ಣ ಆಸೆ ಇಡೀ ವಿಶ್ವಕ್ಕಾಗಿ ಬರಲಿ ನಿಮ್ಮ ಹತ್ರ. ಪರೀಕ್ಷೆ ಮಾಡಿ ನೋಡಿಬಿಡಿ ನಾನು ಹೇಳಿದ್ದನ್ನು. ಹೇಗೆ ಪ್ರೇಮ ಅದನ್ನು, ಆ ಆಸೆಯನ್ನು ಪೂರೈಸುತ್ತೆ ನೋಡಿ. ಎಲ್ಲರಿಗೋಸ್ಕರ ಬಂದ ಆಸೆ ಖಂಡಿತ ಪೂರೈಸುತ್ತೆ. ಎಲ್ಲರಿಗೋಸ್ಕರ ತಗೊಂಡು ಸಂಕಲ್ಪ ಖಂಡಿತವಾಗ್ಲೂ ಪೂರೈಸುತ್ತೆ.
ಜೀವನ ಅನ್ನೋದು ಅವರ್ ಗ್ಲಾಸ್ ತರ. ಅವರ್ ಗ್ಲಾಸ್ ಅಂದ್ರೆ ಮಣ್ಣು ಹಾಕಿದ್ರೆ ರೈ ಅಂತ ಇಳಿದೋಗುತ್ತೆ 1 ಗಂಟೆ ಅವರ್ ಗ್ಲಾಸ್ನಲ್ಲಿ. ಎಷ್ಟು ಗಂಟೆ ನೇಮಿಸಿರ್ತೀರೋ ಅಷ್ಟು ಗಂಟೆಯಲ್ಲಿ ಬಂದ್ಬಿಡುತ್ತೆ. ಹಾಗೆ ನಮ್ಮ ಜೀವನ ಅನ್ನೋದು ಹೋಗ್ತಾ ಇದೆ ಯೂನಿ ಡೈರೆಕ್ಷನಲ್. ಮತ್ತೆ ವಾಪಸ್ ಬರಲ್ಲ, ರಿವರ್ಸ್ ಮಾಡೋಕ್ಕಾಗಲ್ಲ, ಹೊರಟೋಗ್ಬಿಡತ್ತೆ. ಅಷ್ಟರಲ್ಲಿ ಸ್ವಲ್ಪನಾದ್ರೂ ಪ್ರೀತಿನ ಅನುಭವಿಸ್ಬಾರ್ದ? ಸ್ವಲ್ಪನಾದ್ರೂ ಪ್ರೀತಿನ ಅನುಭವಿಸೋಣ ಅಲ್ಲ, ಹೊರಟೋಗತ್ತೆ. ಆದ್ರೂ ನಾವು ಇಲ್ಲಿ ಎಷ್ಟು ಕೇರ್ಫುಲ್ ಆಗಿ ಗಮನಿಸ್ಕೊಂಡು ನಾವು ಇರ್ಬೇಕಾಗತ್ತೆ ಅಂದ್ರೆ, ಮಂಕುತಿಮ್ಮನ ಕಗ್ಗಾಲ ಹೇಳ್ತಾರೆ, ನೋಡು ಅರೆ ಅಂದ್ರೆ ಅರಿ ಅಂದ್ರೆ ನೋಡು, ಅರಿ ಅಂದ್ರೆ ಇದನ್ನ ಅರ್ಥ ಮಾಡ್ಕೋ. ನಿನ್ನ ಹೆಂಡತಿ, ನಿನ್ನ ಮಗ, ನಿನ್ನ ಸ್ನೇಹಿತ, ಮಿತ್ರ, ಸುತ, ಪುತ್ರ, ಬಂಧು, ಇನ್ನು ಹೇಳ್ಕೊಳ್ಳಿ ನೀವೆಲ್ಲ, ಅತ್ತೆ ಮಾವ, ಅವರು ಇವರು ಎಲ್ಲರೂ ಕೂಡ ಅವರು ನಿನ್ನ ಕರ್ಮದ ಅವತಾರಗಳು. ಎಲ್ಲವೂ ಕೂಡ ಅವತಾರಗಳು. ನಾನು ಎಲ್ಲಿದ್ರೆ ನನ್ನ ಸುತ್ತ ಇರೋರೆಲ್ಲ ನನಗೆ ಕರ್ಮದ ಅವತಾರ, ಅವ್ರಿಗೆ ನಾವೆಲ್ಲ ಕರ್ಮದ ಅವತಾರ. ಹೀಗೆ ಎಲ್ಲರೂ ನಿಮ್ಮ ಸುತ್ತ ಇರೋರೆಲ್ಲ ಎಲ್ಲರಿಗೂ ಕರ್ಮದ ಅವತಾರಗಳು. ಯಾರವರು ಅಂದ್ರೆ ಅದು ಋಣದ ಬಳ್ಳಿಯ ಚಿಗುರು. ಋಣ ಬಳ್ಳಿಯ ಚಿಗುರುಗಳು ಅವರೆಲ್ಲ. ಚಿಗುರು, ಋಣದ ಬಳ್ಳಿಯ ಚಿಗುರು ಇವಾಗ ನಿಮ್ಮ ಸುತ್ತ ಇದ್ದಾರೆ. ಹುಷಾರಾಗಿರಿ. ಸಂಸಾರ ಅನ್ನೋದು ಏನು, ಪ್ರತಿಯೊಬ್ಬರನ್ನು ಕೂಡ ಕುರಿ ಮಾಡ್ತಾ ಇರೋದು. ಬಕ್ರ ಮಾಡೋದೇ ಸಂಸಾರ. ಸಂಸಾರದಲ್ಲಿ ಕಾಪಿಡೋದು ಯಾವ ರೀತಿ ಕಾಪಾಡ್ತಾರೆ? ಕುರಿನ ಕಾಪಾಡ್ದಂಗೆ. ಕುರಿನ ಕಾಪಾಡೋದು ಯಾಕೆ? ಬಲಿ ಪಶು ಮಾಡಕ್ಕೆ. ಇದು ಈ ಉರಿ ನಾಳೆ ಮಾರಿ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಸಂಸಾರದ ಬಗ್ಗೆ. ನೀನು ಬಹಳ ಚೆನ್ನಾಗಿರು ಅಂತ. ಯಾವಾಗ್ಲೂ ನಾವು ಹೀಗೆ ಹಿಡ್ಕೊಂಡಿರ್ತೀವಿ, ಕೇಳ್ತೀವಿ ಎಲ್ಲಾರ್ನೂ, ಪ್ರೀತಿ ಕೊಡಿ, ಪ್ರೀತಿ ಸಾಲದು, ನೀವು ಕೊಟ್ಟಿದ್ದ ಪ್ರೀತಿ ನಂಗೆ ಸಮಾಧಾನ ಆಗಿಲ್ಲ, ಅವ್ರನ್ನ ಜಾಸ್ತಿ ಪ್ರೀತಿಸ್ತೀರಾ, ಇವ್ರನ್ನ ಜಾಸ್ತಿ ಪ್ರೀತಿಸ್ತೀರಾ, ನಂಗೆ ಉಸಿರು ಕಟ್ಟಂಗೆ ಆಗ್ತಿದೆ, ನಂಗೆ ಗಾಳಿನೇ ಇಲ್ಲ, ನಂಗೆ ಸಫಕೇಟ್ ಆಗ್ತಿದೆ, ನೀವು ಪ್ರೀತಿನೇ ಕೊಡ್ತಾ ಇಲ್ಲ, ನೋಡಿ ನನ್ನ ಕೈನ ಹೀಗೆ ಹಿಡ್ಕೊಂಡಿರ್ತೀರ. ನೀವು ಕೊಡಿ ಅಷ್ಟೇ. ನೋಡಿ ಇವಾಗ ಹವಾ ನಿಮ್ದೇ ಅಲ್ವಾ. ನಾನು ಹೇಳೋದು ಇಷ್ಟೇನೇನೆ, ನೀವು ಸಂಬಂಧಗಳಲ್ಲಿ ಅನಾಸಕ್ತಿ ಬರಲಿ ಅಂತ ಹೇಳ್ತಾ ಇಲ್ಲ. ಸಂಬಂಧದಲ್ಲಿ ನಿಮಗೆ ಅಂಟ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸಂಬಂಧದಲ್ಲಿ ಮೋಹ ಬೇಡ ಅಂತ ಹೇಳ್ತಾ ಇದ್ದೀನಿ. ಸಂಬಂಧದಲ್ಲಿ ಅನಾಸಕ್ತಿ ಬೇಡ ಅಂತ ಹೇಳಿಲ್ಲ. ಸಂಬಂಧದಲ್ಲಿ ಪ್ರೀತಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ರೀತಿಸಿ ಸಂಬಂಧನ, ಇಷ್ಟೇ ನಾನು ಹೇಳ್ತಾ ಇರೋದು. ಅದಕ್ಕೆ ಹೇಳೋದು, ಯಾವಾಗ್ಲೂ ನಾವು ಕೇಳಿದಾಗ ಯಾರನ್ನಾರು ಅದು ಸಿಗಲ್ಲ. ಯಾರನ್ನೂ ಕೇಳಬೇಡಿ, ಕೊಡಿ, ಹಿಡ್ಕೋಬೇಡಿ, ಕೊಡಿ. ಇದಕ್ಕೇನೋ ಎಫರ್ಟ್ ಇಲ್ಲ. ಹಿಂಗೆ ಹಿಡ್ಕೊಂಡ್ಬಿಟ್ರೆ ಬಿಡಿಸೋವಾಗ ಎಫರ್ಟ್ ಹಾಕ್ಬೇಕಾಗತ್ತೆ, ಬಿಡಕ್ಕಾಗಲ್ಲ, ಇನ್ನೂ ಟೈಟ್ ಆಗುತ್ತೆ. ಯಾರನ್ನಾರು ಕೇಳಿದ್ರೆ ಅದು ಯು ಲೂಸ್ ಇಟ್ ವೆನ್ ಯು ಆಸ್ಕ್. ದ ವೆರಿ ಆಸ್ಕಿಂಗ್ ಈಸ್ ಅ ಬ್ಯಾರಿಯರ್. ದ ವೆರಿ ಆಸ್ಕಿಂಗ್ ಯು ಲೂಸ್. ಕೇಳದೆ ಇದ್ದಾಗ ಅದು ಚಂದ, ಕೇಳದೆ ಇದ್ದಾಗ ಅದು ಬ್ಯೂಟಿಫುಲ್. ಆಗ ರಿಲ್ಯಾಕ್ಸ್ ಮಾಡ್ಬೋದು ನೀವು. ಇನ್ಮೇಲಿಂದ ಯಾರನ್ನು ಕೇಳಕ್ ಹೋಗ್ಬೇಡಿ. ಕೇಳಿದ್ರೆ ಕಳ್ಕೊಳ್ತೀರಾ. ಕೊಡ್ತಾ ಬನ್ನಿ, ಸ್ವಲ್ಪ ಪ್ರೀತಿ ಕೊಡಿ. ಅದು ಅದ್ಭುತವಾದ ಪರಿಣಾಮವನ್ನು ಉಂಟು ಮಾಡುತ್ತೆ. ನಾಳೆ ಇದನ್ನು ಮುಂದುವರಿಸಿ.